ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತೊಂದು ಸಿಂಪಲ್ ಬಾರ್ಡರ್ ಡಿಸೈನ್ ತೋರಿಸ್ತಿದ್ದೀನಿ. ವಿತೌಟ್ ಕುಚ್ಚೋದು ಬಾರ್ಡರ್ ಲೈನ್ ಮಾತ್ರ ಬರುತ್ತೆ. ಹಾಗೆಯೇ ನಾನು ಹಾಕ್ತಿರೋದು ಸ್ಯಾಂಪಲ್ಲು. ಮತ್ತು 6 ಥ್ರೆಡ್ ಸುತ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಲೆಫ್ಟ್ ಸೈಡು ಬೆರಳಿಗೆ ಸುತ್ತಿಟ್ಕೊಂಡಿದ್ದೀನಿ. ಆಮೇಲೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಒಂದು ನಾಟ್ ಹಾಕೊಳ್ಳೋಣ. ನೀವು ಬೇಕು ಅಂದರೆ ಇದಕ್ಕೆ 7 ಎಳೆನೋ ತೊಗೋಬೋದು. ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ನಾಟು. ನಾನಿದು ಸ್ಯಾಂಪಲ್ ಡಿಸೈನ್ ಹಾಕ್ತಿರೋದ್ರಿಂದ ನಿಮಗೆ ಮಧ್ಯದಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ ಸ್ಯಾರೀಲಿ. ಈಗ 2 ನಾಟ್ ಹಾಕ್ಕೊಂಡು ಒಂದು ಚೈನ್ ಹಾಕಿದ್ದೀನಿ. ಚೈನ್ ಹಾಕಿ ಪಕ್ಕದಲ್ಲೇ ಅದಕ್ಕೆ ಎಷ್ಟು ಬೇಕೋ ಚೈನ್ ಗ್ಯಾಪ್ಗೆ ಅಷ್ಟೊತ್ತಿಗೆ ಚೈನ್ ಗ್ಯಾಪ್ಗೆ ಗ್ಯಾಪ್ ಬಿಟ್ಟು ಒಂದು ಮತ್ತೆ ನಾಟ್ ಹಾಕೋಬೇಕು. ಮತ್ತು ಒಂದು ಚೈನ್ ಹಾಕಿ ಮತ್ತು ಅದಕ್ಕೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಗ್ಯಾಪ್ ಬಿಟ್ಟು ಒಂದು ನಾಟ್ ಅಂದರೆ ಸಿಂಗಲ್ ಕ್ರೋಶ. ಮತ್ತು ಒಂದು ಚೈನ್ ಹಾಕಿ ಅದಕ್ಕೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಗ್ಯಾಪ್ ಬಿಟ್ಟು ಒಂದು ನಾಟ್. ಒಂದು ಚೈನ್ ಒಂದು ನಾಟ್, ಒಂದು ಚೈನ್ ಒಂದು ನಾಟ್, ಆ ರೀತಿ ಹಾಕೊಂಡು ಹೋಗಬೇಕು. ಫ್ರೆಂಡ್ಸ್, ಇದು ನೋಡೋಕೆ ಸಿಂಪಲ್ಲಾಗಿದೆ, ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಕೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು. ಮತ್ತು ಇದರಲ್ಲಿ ವಿತೌಟ್ ಕುಚ್ಚು ಬರಲ್ಲ. ಫ್ರೆಂಡ್ಸ್, ಒಂದು ಚೈನ್ ಒಂದು ನಾಟ್, ಒಂದು ಚೈನ್ ಒಂದು ನಾಟ್. ಒಂದು ಚೈನಿಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ನೀವು ಒಂದು ನಾಟ್ ಹಾಕೋಬೇಕಾಗುತ್ತೆ. ಒಂದು ಚೈನು ಮತ್ತು ಸೀರೆಗೆ ಚುಚ್ಚಿ ಥ್ರೆಡ್ ತೊಗೊಂಡು ಒಂದು ನಾಟ್ ಈ ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್, ನಾನೊಂದಿಷ್ಟು ದೂರ ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ. 2 ನಾಟ್ ಹಾಕ್ಕೊಂಡು ಮತ್ತು ಒಂದು ಚೈನ್ ಒಂದು ನಾಟ್, ಒಂದು ಚೈನ್ ಒಂದು ನಾಟ್, ಅದೇ ರೀತಿ ಪೂರ ಕಂಟಿನ್ಯೂ ಮಾಡಿದ್ದೀನಿ. ನೀವು ಸೀರೆ ಪೂರ ಈ ಡಿಸೈನ್ ಹಾಕಬೇಕಾದ್ರೆ ಸೀರೆ ಪೂರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ, ಈ ರೀತಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಹಾಕೋಣ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ಸ್ಟೆಪ್ಗೆ ಗೋಲ್ಡ್ ಕಲರ್ ಯೂಸ್ ಮಾಡ್ತಿದ್ದೀನಿ. ಅದು ಕೂಡ ನಾನು 6 ಎಳೆ ಸುತ್ತಿಟ್ಕೊಂಡಿದ್ದೀನಿ. ಮತ್ತು ನಾವು 2 ನಾಟ್ ಹಾಕಿದ್ವಲ್ಲ ಫಸ್ಟು, ಅದರೊಳಗಡೆ ಹೋಗಿ ಮತ್ತು ನಾನೊಂದು ನಾಟ್ ಹಾಕೋತಿದ್ದೀನಿ. ಒಂದು ನಾಟ್ ಹಾಕ್ಕೊಂಡು ಇಲ್ಲಿ ಪಕ್ಕದಲ್ಲಿ ಒಂದು ಚೈನ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಹಾಕಿ 3 ಚೈನ್ 1 2 3 3 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಈ ಪಕ್ಕದಲ್ಲಿ ಚೈನ್ ಹಾಕಿದ್ವಲ್ಲ ಸಿಂಗಲ್ ಚೈನ್ ಅಲ್ಲಿ ಹೋಗಿ ಮತ್ತು ಥ್ರೆಡ್ ತೊಗೊಂಬಂದು ಮತ್ತು 3 ಇರುತ್ತೆ, 3ರಲ್ಲಿ 2ರಲ್ಲಿ ಒಂದು. ಫ್ರೆಂಡ್ಸ್, ಇದೇ ರೀತಿ ಮತ್ತು ಒಂದು ಚೈನ್ ಮತ್ತು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಪಕ್ಕದಲ್ಲಿ ಹಾಕಿದೆಯಲ್ಲ ಚೈನ್ ಗ್ಯಾಪ್, ಒಂದು ಚೈನ್ ಹಾಕಿರೋದು ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಮತ್ತು ಸೂಜಿ ಮೇಲೆ ಥ್ರೆಡ್ ತೊಗೊಬಂದು 3 ಇರುತ್ತೆ, 3ರಲ್ಲಿ 2ರಲ್ಲಿ ಒಂದು ಚೈನು ಒಂದು ಕಂಬ. ಇನ್ನು ಡಬಲ್ ಕ್ರೋಶ ಅಂತೀವಿ ಕಂಬ. ಹೌದು, ಒಂದು ಚೈನು ಒಂದು ಡಬಲ್ ಕ್ರೋಶ ಕಂಬ 2 ಒಂದೇ. ನೋಡಿ, ಇದೇ ರೀತಿ ಒಂದು ಚೈನ್ ಸೂಜಿ ಮೇಲೆ ದಾರ ತೊಗೊಂಡು ಪಕ್ಕದಲ್ಲಿ ಒಂದು ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಹೋಗಿ 3 ಇರುತ್ತೆ, 3ರಲ್ಲಿ 2ರಲ್ಲಿ ಒಂದು ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಈ ಪಕ್ಕದಲ್ಲಿ ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಹೋಗಿ 2ರಲ್ಲಿ ಒಂದು. ಫ್ರೆಂಡ್ಸ್, ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಒಂದು ಚೈನ್ ಹಾಕಿ ಸೂಜಿ ಮೇಲೆ ದಾರ ತೊಗೊಂಡು ಪಕ್ಕದಲ್ಲಿ ಒಂದು ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಹೋಗಿ 3 ಇರುತ್ತೆ, 3ರಲ್ಲಿ 2ರಲ್ಲಿ ಒಂದು. ಇದೇ ರೀತಿ ನೀವು ಪೂರ ಫಿಲ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದೇ ರೀತಿ ಪೂರ ಸಾರಿ ಕಂಟಿನ್ಯೂ ಮಾಡಿದ್ದೀನಿ ನೋಡಿ. ಫಸ್ಟು 3 ಚೈನ್ ಹಾಕ್ಕೊಂಡು ಆಮೇಲೆ ಒಂದು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಪಕ್ಕದಲ್ಲಿ ಒಂದು ಚೈನ್ ಹಾಕಿರೋ ಗ್ಯಾಪ್ ಇತ್ತಲ್ಲ ಅಲ್ಲಿ ಹೋಗಿ ಮತ್ತೆ ಥ್ರೆಡ್ ತಂದು 3 ಆಗುತ್ತೆ. 3 ಆದಮೇಲೆ ಅದರಲ್ಲಿ 2ರಲ್ಲಿ ಒಂದು ಅದೇ ರೀತಿ ಕಂಬ ಹಾಕ್ಕೊಂಡು ಒಂದು ಕಂಬ ಒಂದು ಚೈನ್, ಒಂದು ಕಂಬ ಒಂದು ಚೈನ್, ಒಂದು ಕಂಬ ಒಂದು ಚೈನ್, ಆ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ನೋಡಿ. ಈ ರೀತಿ ಕಾಣಿಸುತ್ತೆ. ಈಗ ಇದನ್ನು ಎಂಡ್ ಮಾಡಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಹೇಗೆ ಹಾಕೋದು ಅಂತ ತೋರಿಸ್ತೀನಿ.
ಫ್ರೆಂಡ್ಸ್ ನಾನೀಗ ನೆಕ್ಸ್ಟ್ ಸ್ಟೆಪ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೆ ಬ್ಲೂ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಅದು ಕೂಡ 6 ಎಳೆ ಇದೆ. ಸೇಮ್ ಫಸ್ಟ್ ಸ್ಟೆಪ್ಗೆ ಬ್ಲೂ ಕಲರ್ ಯೂಸ್ ಮಾಡಿದ್ನಲ್ಲ ಅದ್ರ ಥ್ರೆಡ್ಡು ಮತ್ತು ಇದೊಂದು ನಾಟ್ ಹಾಕೋತಿದ್ದೀನಿ. ಇನ್ನು ನಾವು 3 ಚೈನ್ ಹಾಕಿದ್ವಲ್ಲ ಅದರಲ್ಲಿ ಹೋಗಿ ಒಂದು ನಾಟ್ ಹಾಕ್ಕೊಂಡು ಮತ್ತು 3 ಚೈನ್ 1 2 3 3 ಚೈನ್ ಹಾಕಿ ನಾನು ಫಸ್ಟೇ ಇದಕ್ಕೆ ಈ ರೀತಿ ಬೀಡ್ಸ್ ತೋರಿಸ್ಕೊಂಡಿದ್ದೀನಿ. ಥ್ರೆಡ್ ಒಳಗಡೆ ಬೀಡ್ಸ್ ತೋರಿಸ್ಕೊಂಡಿದ್ದೀನಿ. ಈ ಬೀಡನ್ನ ಈ ರೀತಿ ಕ್ರೋಶದೊಳಗಡೆ ಹಾಕಬೇಕು. ಈ ರೀತಿ ಕ್ರೋಶದೊಳಗೆ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಪಕ್ಕದಲ್ಲಿ ಚೈನ್ ಹಾಕಿದ್ದೀವಲ್ಲ ಆ ಚೈನ್ಗೆ ಹೋಗಿ ಒಂದು ಸರಿ ಥ್ರೆಡ್ ತರಬೇಕು. ಥ್ರೆಡ್ ತಂದಮೇಲೆ ಈ ಥ್ರೆಡ್ನ ತೊಗೊಂಡು ಈ ಬೀಡ್ಸ್ ಒಳಗಡೆ ಥ್ರೆಡ್ ತಂದು ಈ ಬೀಡ್ಸ್ ಒಳಗಡೆ ನಿಧಾನಕ್ಕೆ ಈ ರೀತಿ ಬೀಡ್ಸ್ ಒಳಗಡೆ ಎಳ್ಕೊಬೇಕು. ಎಳ್ಕೊಂಡಾದಮೇಲೆ 3 ಇರುತ್ತೆ, 3ರಲ್ಲಿ 2ರಲ್ಲಿ 1 2ರಲ್ಲಿ 1 ಈ ರೀತಿ 2ರಲ್ಲಿ 1 2ರಲ್ಲಿ 1 ಹಾಕೊಂಡ್ಮೇಲೆ ಈ ರೀತಿ ಆದಮೇಲೆ 3 ಚೈನ್ 1 2 3 3 ಚೈನ್ ಹಾಕಿ ನಾವು ಇಲ್ಲೇನು ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅದರಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಮತ್ತು ಒಂದು ಬೀಡ್ ಬಿಡಬೇಕು. ಒಂದು ಬೀಡ್ ಬಿಟ್ಟು ಅದನ್ನು ಈ ರೀತಿ ಕ್ರೋಶದೊಳಗಡೆ ತೋರಿಸ್ಕೋಬೇಕು. ಕ್ರೋಶದೊಳಗಡೆ ತೋರಿಸ್ಕೊಂಡಾದ್ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇದೇನು 1 ಚೈನ್ ಹಾಕಿದ್ವಲ್ಲ ಆ ಚೈನ್ ಒಳಗಡೆ ಹೋಗಿ ಥ್ರೆಡ್ ತಂದು ಈ ಬೀಡ್ ಒಳಗಡೆ ಎಳ್ಕೋಬೇಕು. ನಿಧಾನಕ್ಕೆ ತೊಗೊಳ್ಳಿ, ನಿಮಗೆ ಟೈಮ್ ಹಿಡಿಯೋದು ಇದೇನೆ. ಸ್ವಲ್ಪ ಅಲ್ಲಿ ಬೀಡ್ ಒಳಗಡೆ ಥ್ರೆಡ್ ತರಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತು ನಿಧಾನಕ್ಕೆ ತೊಗೊಳ್ಳಿ. ಮತ್ತು 2ರಲ್ಲಿ 1 2ರಲ್ಲಿ 1 ಅದೇ ರೀತಿ ಮತ್ತೆ 3 ಚೈನ್ ಹಾಕಿ ನಾವಿಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅದರೊಳಗಡೆ ಹೋಗಿ ಒಂದು ನಾಟು ಮತ್ತು ಒಂದು ಬೀಡ್ ಬಿಟ್ಟು ಆ ಬೀಡನ್ನ ಸೂಜಿ ಒಳಗಡೆ ಈ ರೀತಿ ಪೋಣಿಸ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ ಪಕ್ಕದಲ್ಲಿ ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ಮತ್ತೆ ಥ್ರೆಡ್ ತೊಗೊಂಬಂದು ಆ ಥ್ರೆಡ್ನ ಈ ಬೀಡ್ಸ್ ಒಳಗಡೆ ತರಬೇಕು. ಈ ಬೀಡ್ಸ್ ಒಳಗಡೆ ತಂದಾಗ 3 ಇರುತ್ತೆ, 3ರಲ್ಲಿ 2ರಲ್ಲಿ 1 2ರಲ್ಲಿ 1 ಮತ್ತು 3 ಚೈನ್ 1 2 3 ಮತ್ತು ಈ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದರೊಳಗೆ ಒಂದು ನಾಟ್ ಮತ್ತು ಒಂದು ಬೀಡು ನೋಡಿ ಆ ಬೀಡನ್ನ ಈ ಕ್ರೋಶದೊಳಗಡೆ ತೋರಿಸ್ಕೋಬೇಕು. ಕ್ರೋಶದೊಳಗಡೆ ತೋರಿಸಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಪಕ್ಕದಲ್ಲಿ ನಾವು ಚೈನ್ ಹಾಕಿದ್ದೀವಲ್ಲ ಚೈನ್ ಗ್ಯಾಪ್ ಇದೆಯಲ್ಲ ಆ ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ ತಂದು ಆ ಥ್ರೆಡ್ನ ನಾವಿಲ್ಲಿ ಬೀಡ್ಸ್ ಒಳಗಡೆ ಎಳ್ಕೊಬೇಕಾದ್ರೆ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ನೋಡಿ ನಿಧಾನಕ್ಕೆ ಎಳ್ಕೊಳ್ಳಿ. ನಿಮಗೆ ಈ ಡಿಸೈನಲ್ಲಿ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ನಿಮಗೆ ಕಷ್ಟ ಅನಿಸಲ್ಲ. ಈ ಸ್ಟೆಪ್ ಹಾಕಬೇಕಾದ್ರೆ ನಿಮಗೆ ಟೈಮ್ ತೊಗೊಳ್ಳೋದು, ಅದಕ್ಕೋಸ್ಕರ ಇದು ಸ್ವಲ್ಪ ಸಿಂಪಲ್ ಆಗಿದ್ರೂ ಟೈಮ್ ತೊಗೊಳುತ್ತೆ ಅಂತ ಹೇಳಿದ್ದು ಅದಕ್ಕೋಸ್ಕರ. ಮತ್ತು ಒಂದು ಬೀಡನ್ನ ಈ ಕ್ರೋಶದೊಳಗಡೆ ತೋರಿಸ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಪಕ್ಕದಲ್ಲಿ ಚೈನ್ ಗ್ಯಾಪ್ ಇತ್ತಲ್ಲ ಆ ಚೈನ್ ಗ್ಯಾಪಲ್ಲಿ ಹಾಕಿ ಆ ಥ್ರೆಡ್ನ ಬೀಡ್ ಒಳಗಡೆ ಎಳ್ಕೊಬರ್ಬೇಕು. ಬೀಡ್ ಒಳಗಡೆ ಎಳ್ಕೊಬಂದ್ಮೇಲೆ ಮತ್ತೆ 2ರಲ್ಲಿ 1 2ರಲ್ಲಿ 1 ಇದೇ ರೀತಿ ಮತ್ತೆ 3 ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಆ ಜಾಗದಲ್ಲಿ ಒಂದು ನಾಟ್. ಫ್ರೆಂಡ್ಸ್ ನಾನೊಂದು ಇಷ್ಟು ದೂರ ಹಾಕಿದ್ದೀನಿ, ಇಲ್ಲಿ ಈ ರೀತಿ ಕಾಣಿಸುತ್ತೆ.
ಮತ್ತು ಇದೇ ರೀತಿ ಪೂರ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಫೈನಲಾಗಿ ಈ ರೀತಿ ಕಾಣಿಸುತ್ತೆ. ಈಗ ಲಾಸ್ಟಿಗೆ 3 ಚೈನ್ ಹಾಕಿ ಎಂಡ್ ಮಾಡ್ಕೊಳ್ಳೋಣ. 1 2 3 3 ಚೈನ್ ಹಾಕಿ ಟ್ರಿಮ್ ಮಾಡಿ ಈ ರೀತಿ ಹೇಳಿದ್ರೆ ಎಂಡ್ ಆಗುತ್ತೆ. ಈಗ ಇದನ್ನು ಸ್ಟಿಕ್ ಮಾಡ್ಕೊಳ್ಳೋಣ. ಇಲ್ಲೇನು 3 ಚೈನ್ ಹಾಕಿದ್ದೀವಿ, ಇಲ್ಲಿಗೆ ಕಟ್ ಮಾಡಿಬಿಟ್ಟು ಈ ರೀತಿ ಒಂದೊಂದು ಡ್ರಾಪ್ ಹಾಕಿ ಸ್ಟಿಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ ಬಂದು ಈ ರೀತಿ ಕಾಣಿಸುತ್ತೆ ನೋಡಿ, ತುಂಬ ಕ್ಯೂಟಾಗಿದೆ. ಬಾರ್ಡರ್ ಲೈನ್ ಕಟ್ದಾಗಿದೆ, 3 ಸ್ಟೆಪ್ ಬರುತ್ತೆ. ಇದು ಸ್ವಲ್ಪ ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ನೋಡ್ಕೊಂಡು ಹಾಕಿ. ಸ್ವಲ್ಪ ಥ್ರೆಡ್ನ ಲೂಸ್ ತೊಗೊಳ್ಳಿ, ಆವಾಗ ನಿಮಗೆ ಆರಾಮಾಗಿ ಅದರೊಳಗಡೆ ಬೀಡೊಳಗಡೆ ಥ್ರೆಡ್ ತೊಗೋಬೋದು. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.